ಬನ್ನೇರ್ಘಟ್ಟ ಡೋಂಟ್ ಥಿಂಕ್ ಸೊ. ನಾವು ಒಳಗೆ ಹೋಗ್ತೀವೋ ಹೋಗಲ್ವೋ ನನಗೆ ಕನ್ಫ್ಯೂಸ್ ಆಗ್ತದೆ, ಗೊತ್ತಿಲ್ಲ. ವಿ ಆರ್ ಕನ್ಫ್ಯೂಸ್. ಅದು ಏನು ಹುಡುಗ ಥರ ಕಲಿಸ್ತಿದೆ. ಜೈ 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 ಜೈ. ಏನಾದ್ರು ತಿನ್ನೋಣ ಅನ್ನಪೂರ್ಣ ಹೋಟೆಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಇದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೇವೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಹಾಲಿಡೇ, ಸೊ ಹಾಗಾಗಿ ತುಂಬ ಜಾತ್ರೆ ಥರ ಫೀಲ್ ಬರ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಅರ್ಧ ಬೆಂಗಳೂರು ಇಲ್ಲೇ ಇದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಇವಾಗ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಬರ್ತಾ ಏನಾಗೋಯಿತು ಅಂದರೆ, ನಾವು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಒಂದು ಲೊಕೇಶನ್ ಕೊಟ್ಟಿದ್ವಿ. ಅದು ಯಾವುದೋ ರೆಸಾರ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇತ್ತು. ಸೊ ಹಾಗಾಗಿ ಓ ಮೈ ಗಾಡ್, ಅಲ್ಲೂ ಏನು ಅಷ್ಟೊಂದು ಜನ ಇದ್ದಾರೆ ಅಲ್ಲಿ ನೋಡಲ್ಲಿ. ಆ್ಯಂಡ್ ಅದು ಯಾವುದೋ ರೆಸಾರ್ಟ್ ಕಡೆ ಹೋಯಿತು. ಸೊ ಅಲ್ಲೇ ಟ್ರಿಪ್ ಎಂಡ್ ಮಾಡಿ ನಾವು ಮತ್ತೆ ಅವರು ಎಕ್ಸ್ಟ್ರಾ ಚಾರ್ಜಸ್ ತೊಗೊಂಡು ಇಲ್ಲಿಗೆ ಬಂದು ಬಿಟ್ಟಿದ್ದು. ಸೊ ಐ ವಿಲ್ ಶೋ ಯು ದ ಕ್ರೌಡ್ ಅಂತೂ ಸಿಕ್ಕಾಬಟ್ಟೆ ಇದೆ. ಐ ಡೋಂಟ್ ಥಿಂಕ್ ಸೊ. ನಾವು ಒಳಗೆ ಹೋಗ್ತೀವೋ ಹೋಗಲ್ವೋ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ, ಅಷ್ಟು ಜನ ಇದ್ದಾರೆ. ಆ್ಯಂಡ್ ಇದು ಟಿಕೆಟಿಗೆ ಕ್ಯೂ ಇಷ್ಟೊಂದು ಜನ ನಿಂತಿರೋದು ಅಂತ ನನಗೆ ಡೌಟು, ಬಟ್ ಗೊತ್ತಿಲ್ಲ. ವಿ ಆರ್ ಕನ್ಫ್ಯೂಸ್ ರೈಟ್ ನಾವು. ಇದು ಸಫಾರಿ ಪ್ಲೇಸು. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕ್ಯೂ ಫುಲ್ಲು. ನಾವು ಮಧ್ಯಾಹ್ನ ಬೇರೆ ಬಂದುಬಿಟ್ಟಿದ್ವಿ, ಹಾಗಾಗಿ ಜನ ತುಂಬ ಇದ್ದಾರೆ. ಹಾಲಿಡೇ ಇದ್ದಿದ್ದರಿಂದ ಹಾಲಿಡೇ ಇದ್ರಿಂದ ನಾವು ಅಣ್ಣ ಫ್ಯಾಮಿಲಿ, ಅಪ್ಪ ಅಮ್ಮ, ನಮ್ಮ ಸಿಯಾ, ನಮ್ಮ ಪುಟಾಣಿ ಎಲ್ಲರೂ ಸೇರಿ ನಾವು ಇಲ್ಲಿಗೆ ಬರೋಣ ಅಂತ ಬಂದ್ವಿ. ಬಟ್ ಕ್ರೌಡ್ ತುಂಬ ಇದೆ. ಅಲ್ಲೇ ಹೊರಗಡೆ ಒಂದು ಸ್ಕ್ಯಾನರ್ ಇದೆ, ಅಲ್ಲಿ ನಾವು ಟಿಕೆಟ್ ಬೈ ಮಾಡ್ಬೋದು. ಸ್ಕ್ಯಾನ್ ಮಾಡಿಬಿಟ್ಟು ಯು ಡೋಂಟ್ ಹ್ಯಾವ್ ಟು ಗೋ ಮ್ಯಾನ್ಯುಯಲಿ ಸ್ಟ್ಯಾಂಡ್ ಆ್ಯಂಡ್ ಬೈ ಟಿಕೆಟ್ಸ್. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಫಸ್ಟು ಝೂಗೆ ಹೋಗ್ತಿದ್ವಿ. ಝೂ ತೊಗೊಂಡಿದ್ದೀವಿ ಮತ್ತು ಬಟರ್ಫ್ಲೈ ಪಾರ್ಕಿಂದ 2 ಟಿಕೆಟ್ ತೊಗೊಂಡಿದ್ದೀವಿ. ಸೊ ಝೂ ಮತ್ತು ಸ್ಲಾಟ್ ಇದ್ದಿಲ್ಲ. ಓ, ಅದು ಸ್ಲಾಟಾ? ಜೀಪ್ ತೊಗೊಳ್ಳೋಣ ಅಂದ್ಕೊಂಡ್ವಿ, ಸ್ಲಾಟ್ ಇದ್ದಿಲ್ಲ. ಓಕೆ, ಸಫಾರಿದೇನೋ ಸ್ಲಾಟ್ ಇರಲಿಲ್ಲ ಅಂತೆ. ಸೊ ಹಾಗಾಗಿ ಜಸ್ಟು ಝೂ ಆ್ಯಂಡ್ ಬಟರ್ಫ್ಲೈ ಪಾರ್ಕಿಂದು ಟಿಕೆಟ್ ಬೈ ಮಾಡಿದ್ದು. ಆ್ಯಂಡ್ ಇಷ್ಟು ಜನ ಎಷ್ಟಿದ್ದೀವಿ ನಾವು? 6 ಮೆಂಬರ್ಸ್ ಇದ್ದೀವಿ. 6 ಮೆಂಬರ್ಸ್ಗೆ ಎರಡಕ್ಕೂ ಸೇರಿಸಿ 1000 ರೂಪೀಸ್ ಸಮಥಿಂಗ್ ಆಯಿತು. ಅಲ್ಲೇ ಸ್ಕ್ಯಾನರಲ್ಲಿ ಬೈ ಮಾಡಿ ಇಲ್ಲಿ ಒಳಗೆ ಹೋಗ್ತಾ ಇದ್ದೀವಿ. ಇದೆ ಬಟ್ ಇಷ್ಟು ಝೂಮ್ ಆಗ್ತಿಲ್ಲ ನನಗೆ, ಇದಕ್ಕಿಂತ ಜಾಸ್ತಿ ಆಗ್ತಾ ಇಲ್ಲ. ಇಲ್ಲಿ ದೂರದಲ್ಲಿ ಇಷ್ಟೇ ಆಗ್ತಿರೋದು. ಟೂ ಅಷ್ಟೇ ಆಗೋದು. ಅಲ್ಲಿ ತೋರ್ಸಕಂದ ಬರ್ತಿದೆ ಚೆನ್ನಾಗಿ. ಅದು ಅಷ್ಟು ಝೂಮ್ ಆಗಲ್ಲಪ್ಪ, ಇಷ್ಟ ಆಗುತ್ತೆ. ಏನದು ನೋಡಿದೆ? ಜಿರಾಫೆ. ನೆಕ್ಸ್ಟ್ ಹೋಗೋಣ. ನನಗೆ ಬ್ಯಾಗ್ ತರಬೇಕಿತ್ತು ನಾವು, ಅಲ್ವಾ? ಬ್ಯಾಗ್ ತೊಗೊಂಡ್ಬಂದಿದ್ದೆ. ಇಲ್ಲಿ ಜಿಂಕೆ ಇದೆ. ಜಿಂಕೆ ತಾರೆ ಕೊಂಬೆ ಇಲ್ಲ ಅಂದ, ಅದಕ್ಕೆ ಬೋನ್ಲೆಸ್ ಅಲ್ಲ. ಹಾರ್ನ್ಲೆಸ್ ಜಿಂಕೆ ಇದೆ. ಪಾಪು ಜಿಂಕೆ ತಿಂತರನೇ ಇದೆ. ಪಾಪು ಜಿಂಕೆ. ಬಂತು ನೋಡಲ್.
ಅದಂತರ ಒಳ್ಳೆ ಕೋಟ್ ಇದ್ದಂಗಿದೆ ಅದು. ಭಾಳ ವರ್ಷ ಆದಮೇಲೆ ಝೂಗೆ ಬಂದಿದ್ದೇವೆ ಅಂತ ಫೀಲ್ ಬರ್ತಾಯಿತ್ತು. ಸ್ಪೆಷಲಿ ಬೇಬಿಗಳಿಗೇ ತೋರಿಸೋಣ ಅಂತಲೇ ಬಂದಿದ್ದು ನಾವು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟೈಗರ್ ಇದೆ. ಒಂದೊಂದು ಪ್ರಾಣಿಗಳು ಎದ್ದಿದ್ವು, ಒಂದೊಂದು ಮಲ್ಕೊಂಬಿಟ್ಟಿದ್ವು. ಮೋಸ್ಟ್ಲಿ ಮಧ್ಯಾಹ್ನ ಟೈಮ್ ಅಲ್ವಾ, ಎಲ್ಲ ಮಲ್ಕೊಂಬಿಟ್ಟಿದ್ವು ಅನ್ಸುತ್ತೆ. ಇಲ್ಲಿ ಕರಡಿದೆ ಆಯಿತಾ, ಅದು ಹಿಂಗೆ ಫುಲ್ ಉಲ್ಟಾ ಕಾಲು ಕೈಯೆಲ್ಲ ಆಕಾಶಕ್ಕೆ ಹಿಂಗೆ ತೋರಿಸ್ಕೊಂಡು ಆರಾಮಾಗಿ ಹಿಂಗೆ ಮಲ್ಕೊಂಬಿಟ್ಟಿತ್ತು. ಕಾಣಿಸ್ತಾನೆ ಇರಲಿಲ್ಲ, ಅದು ಹೆಂಗಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಬರೀ ಮಲ್ಕೊಂಡಿದ್ದ ಪೊಸಿಷನ್ ಅಷ್ಟೇ ಕಾಣಿಸ್ತು. ಸಾರಿ ಇದೆ, ಲೈಕ್ ಆ ವ್ಯಾನಲ್ಲಿ ನಮಗೆ ಎಲ್ಲ ಕಡೆ ಟೂರ್ ಮಾಡಿಸ್ತಾರೆ, ಬಟ್ ಅದಕ್ಕೆ ಸ್ಲಾಟ್ ಸಿಗಲಿಲ್ಲ ನಮಗೆ. ಆ್ಯಂಡ್ ಎಸ್ಟರ್ಡೇ ಆಲ್ಸೋ ಮೈ ಬ್ರದರ್ ರೈಡ್, ಬಟ್ ಆ ವೆಬ್ಸೈಟ್ ಓಪನ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಸ್ಟ್ರಿಚ್ ಇದೆ, ದೊಡ್ಡದಿದೆ. ಆ್ಯಂಡ್ ಇಲ್ಲೊಂದಿದೆ ದೊಡ್ಡ ಕುಕ್ಕು. ಸಫಾರಿದು ಏನಾದರೂ ನಮ್ಗೆ ಸ್ಲಾಟ್ ಸಿಕ್ಕಿದ್ರೆ ಅವರೇ ಎಲ್ಲ ಕಡೆ ಕರ್ಕೊಂಡು ಹೋಗೋರು. ಸೊ ಇವಾಗ ಅದು ಸ್ಲಾಟ್ ಇಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಗೋ ಬೈ ವಾಕ್ ಆ್ಯಂಡ್ ಎಲ್ಲ ಕಡೆ ನೋಡಬೇಕಾಗತ್ತೆ. ನಮಗೇನು ಫೈನ್, ಬಟ್ ಅದೇ ಅಪ್ಪನಿಗೆ ಮೋಸ್ಟ್ಲಿ ಕಷ್ಟ ಆಗಬಹುದು. ನಡೆದು ಸುಸ್ತಾಗತ್ತೆ. ನಾವೆಲ್ಲಾದರೂ ಒಂದು ಕಡೆ ಕೂರಬೇಕಾಗತ್ತೆ. ಆ್ಯಂಡ್ ಇಬ್ಬರು ಕೂಡ ಬೇಬೀಸ್ನ ಕ್ಯಾರಿ ಮಾಡ್ತಿರೋದ್ರಿಂದ ಅದು ಕಷ್ಟ. ಅವಳು ಕೆಳಗಿಳಿತಿಲ್ಲ, ನಮ್ಮ ಕರ್ಣ ಅಂತೂ ಕೆಳಗಿಳಿಯಲ್ಲ. ಸೊ ಹಾಗಾಗಿ ದ್ಯಾಟ್ ಇಸ್ ದ ಒಂದು ಪ್ರಾಬ್ಲಮ್ ಅಷ್ಟೇ. ಅಲ್ಲಿ ರೆಸ್ಟ್ ತೊಗೊಂಡು ಓಡಾಡಬೇಕು. ಆ್ಯಂಡ್ ಈಗ ನಾವು ಬಂದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಇಲ್ಲಿ ಬಂದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. 5 o'clockವರೆಗೂ ಅಷ್ಟೇ ಇದು ಓಪನ್ ಇರುತ್ತೆ. ಸೊ ಹಾಗಾಗಿ ಐ ಥಿಂಕ್ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ನಾವು ವಾಪಸ್ ಹೋಗ್ತೇವೆ. ಆ್ಯಂಡ್ ಇದು ಓಕೆ ಚೆನ್ನಾಗಿದೆ, ಬಟ್ ಮೈಸೂರು ಅಷ್ಟು ತುಂಬ ನೀಟಾಗಿ ಮೇಂಟೈನ್ ಮಾಡಿಲ್ಲ ಇವರು. ಲೈಕ್ ಇಟ್ಸ್ ಓಕೆ, ಇಟ್ಸ್ ನಾಟ್ ದ್ಯಾಟ್ ಗುಡ್. ಆ್ಯಂಡ್ ಅದು ತುಂಬ ದೊಡ್ಡದಲ್ವ. ಸೊ ಆ್ಯಂಡ್ ವೆದರ್ ಇವತ್ತು ತುಂಬ ಸಪೋರ್ಟಿವ್ ಆಗಿದೆ, ತುಂಬ ಕಾಮಾಗಿ, ತುಂಬ ಹಾರ್ಶ್, ಏನು ಬೆಳಕಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಪ್ರಾಣಿಗಳು ಮಲ್ಕೊಂಬಿಟ್ಟಿದ್ದಾವೆ. ಮಧ್ಯಾಹ್ನ ಟೈಮ್ ಮಲಗ್ತಾವೇನೋ, ಎಲ್ಲ ಫುಲ್ ಫ್ಲ್ಯಾಟ್, ಯಾವುದು ಎದ್ದು ಓಡಾಡ್ತಾನೆ ಇಲ್ಲ, ಎಲ್ಲ ಮಲ್ಕೊಂಬಿಟ್ಟಿದ್ದಾವೆ. ದೂರ ಎಲ್ಲೆಲ್ಲೋ ಹೋಗಿ ಯಾವುದ್ಯಾವುದೋ ಆ್ಯಂಗಲಲ್ಲಿ ಕೂತಿದ್ದಾವೆ, ನಮಗೇ ಗೊತ್ತಾಗ್ತಿಲ್ಲ. ಅದು ಇನ್ನು ಮಕ್ಳಿಗೆ ಎಲ್ಲಿಂದ ಕಾಣಿಸುತ್ತೆ, ಅಲ್ಲೆಲ್ಲೋ ದೂರ ಹೆಂಗೆಂಗೋ. ಅದು ಕರಡಿ ಥರನೇ ಇರಲಿಲ್ಲ, ಹೆಂಗೆಂಗೋ ಮಲ್ಕೊಂಬಿಟ್ಟಿತ್ತದು. ದೊಡ್ಡ ಪ್ಲೇಸ್ ಬಿಟ್ಟಿದ್ದಾರೆ. ಅಲ್ಲಿ 1-2 ಪ್ರಾಣಿಗಳಷ್ಟೇ ಬಿಟ್ಟಿದ್ದಾರೆ. ಅವು ಮೋಸ್ಟ್ ಆಫ್ ದಿ ಟೈಮ್ ಮಲ್ಕೊಂಡಿದ್ದಾವೆ. ಆ ಗಿಡ ಮರಗಳ ಮಧ್ಯೆ ಆ ಪ್ರಾಣಿ ಕಾಣಿಸ್ತಾನೇ ಇಲ್ಲ. ಇದರ ಮಲ್ಕೊಂಡಿದ್ದಾವೆ, ಇಲ್ಲ ಅವು ಕಾಣಿಸ್ತಾನೆ ಇಲ್ಲ, ಹಂಗಿದೆ. ಇಲ್ಲಿ ಬೋಟಿಂಗ್ ಆಪ್ಷನ್ ಇದೆ, ಬಟ್ ಇದು ಆ ಟಿಕೆಟಲ್ಲಿ ಬರಲ್ಲ. ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ. ₹50 ₹100 ಅಂತ ಏನೋ ಡಿಫ್ರೆನ್ಸ್ ಇದೆ. ಸೊ ಇಷ್ಟೇ ಇರೋದು, ಇದು ಇಲ್ಲಿಂದ ಅಲ್ಲಿ ತನಕ ಇದೆ ಅಷ್ಟೇ. ಅದಕ್ಕೆ ಇಷ್ಟುದೇ ಕ್ಯೂ ಬೇರೆ ಇದೆ. ಇಲ್ಲಿ ಕೊಂಬಿರುವಂತಹ ಜಿಂಕೆಗಳು. ಸೊ ಇಲ್ಲಿ ಆನೆ, ಇಷ್ಟೇ. ನಾವು ಒಂದು 4-5 ಪ್ರಾಣಿ ನೋಡಿದ್ವಿ, ಆಲ್ರೆಡಿ ಎಕ್ಸಿಟ್ ಅಂತ ಬರ್ತಾ ಇದೆ. ವಂಡ್ರಿಂಗ್ ಇಷ್ಟನಾ ಇರೋದು ಅಂತ. ಇನ್ನು ಇದೆಯಾ ಅಥವಾ ನಾವೇನಾದರೂ ಮಿಸ್ ಔಟ್ ಮಾಡಿದ್ದೀವಿ ಅಂತ ಒಂದ್ಸಲ ಮ್ಯಾಪಲ್ಲಿ ಚೆಕ್ ಮಾಡ್ತೀವಿ. ಬರ್ತೀವಿ ಸುವರ್ಣಮುಖಿ ಕೆಫೆ, ಝೂ ಕೆಫೆ. ಆ್ಯಕ್ಚುಲಿ ಇದರಿಂದ ಮುಂದೆ ಇನ್ನೂ ಒಂದಷ್ಟಿದೆ. ವೇ ಕರೆಕ್ಟಾಗಿ ಬಂದಿದ್ದೀವಿ. ಹಿಂಗೆ ಹೋದ್ಮೇಲೆ ಆ ಕಡೆ ಸೈಡ್ ಆನ್ ದಿ ವೇ ಹೋಗ್ತಾ ಎಕ್ಸಿಟ್ ಆಗ್ತಾನೆ ಸುಮಾರು ಪ್ರಾಣಿಗಳಿದ್ದಾವೆ. ಸೊ ಇಲ್ಲೊಂದು ಚಹಾ ಕುಡಿದು ವಿಲ್ ಕಂಟಿನ್ಯೂ. ಬಾ ಸಿಯಾ, CM ಹುಡುಗ ಥರ ಕಾಣಿಸ್ತಿದೆ ಸಿಯಾ. ಆಫ್ಟರ್ ಸುವರ್ಣಮುಖಿ ಕೆಫೆಯಲ್ಲಿ ಒಂದು ಚೂರು ಪಾಸ್ ಮಾಡಿ ಕಾಫಿ ಕುಡಿಯೋರು ಕಾಫಿ ಟೀ ಕುಡಿದು, ಮಿಲ್ಕ್ ಶೇಕ್ ಕುಡಿಯೋರು ಕುಡಿದಿದ್ದಾರೆ. ಬಟ್
ನಾನಂತೂ ಕುಡ್ದಿಲ್ಲಪ್ಪ, ಐ ಆಮ್ ಆನ್ ಡಯಟ್. ಸೊ ಒಂದೇ ಒಂದು ಸಿಪ್ ಒಂಚೂರು ಕುಡಿದೆ ಟೇಸ್ಟಿಗಷ್ಟೇ, ಬಟ್ ಫುಲ್ ಒಂದು ಗ್ಲಾಸ್ ಎಲ್ಲ ಕುಡ್ದಿಲ್ಲ. ಯಾಕಂದರೆ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಹಾಗೆ ವೀಕ್ಲಿ ಏನಾದರೂ ಹಿಂಗೆ ಚೀಟ್ ಮೀಲ್ ಆಗ್ತಾನೆ ಇದೆ. ಸೊ ಐ ಹ್ಯಾವ್ ಡಿಸೈಡೆಡ್ ನೋ, ಐ ವಿಲ್ ನಾಟ್. ಇಲ್ಲೇನೋ ಇದೆ ಸೀರಿಯಲ್ಲ, ನಾನು ನೋಡೋಕ್ಕೆ ಹೋಗೋದೇ ಇಲ್ಲ. ಬಿಕಾಸ್ ವಿ ಆಲ್ರೆಡಿ ಟಯರ್ಡ್ ಆಫ್ ನರೀಸ್ ಇನ್ ಅವರ್ ಲೈಫ್. ಸೊ ಲೆಟ್ಸ್ ಸ್ಕಿಪ್ ಇಟ್. ಚಿರತೆ ಇದ್ದರೆ ಹೇಳ್ರಿ, ವಿಲ್ ಪಾಸ್ ಆ್ಯಂಡ್ ನೋಡೋಣ ಅಂತ. ನಿಜವಾಗ್ಲೂ ಚಿರತೆ ಇದೆ, ಬಟ್ ಇವಾಗ ಹೊರಗೆ ಬಂತು. ಬಟ್ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಬಿಕಾಸ್ ಆಫ್ ದಿ ಜಾಲ್ರಿ ಆ್ಯಂಡ್ ಆಲ್. 3 ಇದೆ, 1 2 ಅದ್ರ ಪಕ್ಕನೇ ಇನ್ನೊಂದು 3 ಏನಿದೆ. ಫುಲ್ ಕ್ರೌಡೆಡ್, ಜನ ಫುಲ್ ತುಂಬ್ಕೊಂಡಿದ್ದಾರೆ, ಎಲ್ಲ ಕುಗಾಡ್ತಿದ್ದಾರೆ. ಯಾಕೆ ಹಿಂಗೆ ಜನ ಇದ್ದಾರೆ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಯ್ತು. ದರ್ ಇಸ್ ಅ ಲಯನ್, ಇಷ್ಟು ದೊಡ್ಡದು 2 ಲಯನ್ ಇದ್ದಾವೆ. ಆ್ಯಂಡ್ ಇಲ್ಲೆಲ್ಲೋ ಇಲ್ಲಿದೆ ಲಯನ್. ಇಲ್ಲಿ ಲಯನ್ ಎಷ್ಟು ದೊಡ್ಡದಿದೆ ನೋಡಿ. ಕ್ರೌಡ್ ಇದೆ, ಯಾರು ಮೂನೇ ಆಗ್ತಾ ಇಲ್ಲ. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಅಷ್ಟೊಂದು ನೀಟಾಗಿ. ನಮ್ಮ ಕನ್ನ ಎಲ್ಲ ಹೋದ. ಇಲ್ಲಿ ಇಲ್ಲೊಂದು ಕೂತಿದೆ. ಆ್ಯಕ್ಚುಲಿ ನಾನು ಝೂಮ್ ಮಾಡಿದ್ರು ನನಗೆ ಕಾಣಿಸ್ತಾ ಇಲ್ಲ ಅದು ಕರೆಕ್ಟಾಗಿ. ಸೇಮ್ ಒಳ್ಳೆ ಸಿಂಹ ಮೂವಿ ಇದ್ರಲ್ಲಿ ಕಾರ್ಟೂನ್ ಬರುತ್ತಲ್ಲ, ಅದ್ರಲ್ಲಿ ಕಾಣಿಸುತ್ತಲ್ವ, ಹಾಗೆ ಫುಲ್ ಹಿಂಗೆಲ್ಲ ಇದ್ದಿದ್ದು ಸೇಮ್ ಹಂಗೆ ಕಾಣಿಸ್ತದೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಒಳ್ಳೆ ಯಾವುದೊಂದು ಸ್ಟ್ಯಾಚು ಪೇಂಟಿಂಗ್ ಮಾಡ್ದಂಗೆ ನನಗೆ ಅನ್ನಿಸ್ತದೆ. ಇಲ್ಲಿ ದೂರದಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲಿಂದ ಎಕ್ಸಿಟ್ ಹತ್ತಿರ ಎಲ್ಲ ಬರ್ಡ್ಸ್ಗಳ ಸೆಕ್ಷನ್ ಇದೆ. ಆ್ಯಂಡ್ ದೆನ್ ಸರೀಸೃಪಗಳು ಅಂದರೆ ರೆಪ್ಟೈಲ್ಸ್ಗಳ ಸೆಕ್ಷನ್ ಇದೆ. ತುಂಬ ತರಾವರಿ ಥರ ಹಾವುಗಳಿದೆ. ನಾವು ಮೊದಲೇ ಹಾವು ಅಂದರೆ ಹೆದರಿಕೆ ಆಗುತ್ತೆ, ಅದರಲ್ಲಿ ತರಾವರಿ ಥರ ಹಾವೆಲ್ಲ ಇಟ್ಬಿಟ್ಟಿದ್ರು, ಅವನು ನೋಡಿದ್ವಿ. ಸೊ ಇಲ್ಲಿ ಗಿಳಿ, ಡಿಫ್ರೆಂಟ್ ಕಲರ್ಫುಲ್ ಅದೇನೋ ಇರುತ್ತಲ್ಲ, ಸೊ ಆ ಥರ ಎಲ್ಲ ಟೈಪ್ಸ್ ಗಿಳಿ ಇದ್ವು. ಆ್ಯಂಡ್ ಫೇವ್ರೇಟ್ ನಮ್ಮ ಆಂಜನೇಯ, ನಮ್ಮ ಹನುಮಂತ. ಸೊ ಇಲ್ಲಿ ಒಂದು ಡಿಫ್ರೆಂಟ್ ಸುಮಾರಷ್ಟು ಮಂಕಿಗಳಿದ್ವು ಇಲ್ಲಿ. ಸೊ ಅವನ್ನೆಲ್ಲನೂ ಕಾಣಕ್ಕೆ ತೋರಿಸಿದ್ವಿ. ಹಿ ವಾಸ್ ಸೋ ಎಕ್ಸೈಟೆಡ್. ಪ್ರತಿಯೊಂದನ್ನು ಅವನಿಗೇನೋ ಹೊಸದು ಫಸ್ಟ್ ಟೈಮ್ ತೋರಿಸ್ತಿರೋದಲ್ವ. ಸೊ ಹಾಗಾಗಿ ಅವ್ನು ಫುಲ್ಲು ಖುಷಿಯಾಗಿ ಏನಿದು ಅಂತ ಆಶ್ಚರ್ಯಕರವಾಗಿ ನೋಡ್ತಿದ್ದೆ. ಸೊ ಅಂತ ಪ್ರಾಣಿಗಳು, ಝೂ ಅದನ್ನೆಲ್ಲ ನೋಡ್ಕೊಂಡು ಈ ಕಡೆ ಬಟರ್ಫ್ಲೈ ಪಾರ್ಕ್ ಹತ್ರ ಬರ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಮಳೆ ಬರೋ ಥರ ಆಗಿದೆ. ಮಳೆ ಬರುತ್ತೆ ಅನ್ನೋ ಸ್ವಲ್ಪ ಹನಿ ಬೀಳ್ತಾ ಇದೆ. ಸೊ ಮಳೆ ಬರದಲ್ಲೇ ಇರಲಿ. ಬಟರ್ಫ್ಲೈ ಪಾರ್ಕ್ ಅದು ಎಂಟ್ರೆನ್ಸು ಹೀಗೆ ಕಾಣಿಸ್ತಾ ಇದೆ. ಎಂಟ್ರೆನ್ಸು ಅದಲ್ಲ, ಇದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಫುಲ್ಲು ಬಟರ್ಫ್ಲೈದು ಥೀಮ್ಡ್ ವಾಲ್ ಮಾಡಿದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಕ್ಯಾರಿ ಬ್ಯಾಗ್ ಥರದ್ದು ಮರ್ತು ಹೋಯ್ತು. ಸೊ ಹಾಗಾಗಿ ಹಿಂಗೆ ಎತ್ಕೊಂಡೆಲ್ಲ ಆ ಕಡೆ ಓಡಾಡ್ತಿದ್ದೀವಿ. ಅದಕ್ಕೆ ಗುರುಗೆ ಸಾಕಾಯಿತು, ನಾನು ಕೂತಿರ್ತೀನಿ ನೀವು ಹೋಗಿ ಬನ್ನಿ ಅಂತ ಕಳಿಸ್ದ. ಸೊ ಈಗ ನಾನು ಪಪ್ಪು ಇಬ್ಬರು ಇವನು ಕೂರಿಸ್ಕೊಂತೀನಿ ಅಂದ. ನಾನು ಐ ವಿಲ್ ಗೋ ಅಂತ ಎತ್ಕೊಂಡ್ಬಂದಿದ್ದೀನಿ ನನ್ನ. ಅಟ್ಲೀಸ್ಟ್ ಬಟರ್ಫ್ಲೈ ನೋಡಿದ್ರೆ ಖುಷಿ ಆಗ್ತಾನೆ ಅಂತ. ನೋಡೋಣ ಎಷ್ಟು ಏನು ಬಟರ್ಫ್ಲೈ ಕಾಣಿಸುತ್ತೆ ಅಂತ. ಆರ್ಟಿಫಿಷಿಯಲ್ ಬಟರ್ಫ್ಲೈಗಳು ಕಾಣಿಸ್ತಿದ್ದಾವೆ ಹೊರತು ಒಂದು ರಿಯಲ್ ಬಟರ್ಫ್ಲೈ ಕಾಣಿಸ್ತಾ ಇಲ್ಲ. ಏನಕ್ಕೆ ಬಂದು ಇಲ್ಲಿ ನೀವು ಬಟರ್ಫ್ಲೈ ನೋಡ್ತೀರಾ? ಬಟರ್ಫ್ಲೈ ಅವನಿಗೆ ಸಖತ್ತು ನಿದ್ದೆ ಬಂದಿದೆ ಟು ಬಿ ಫ್ರ್ಯಾಂಕ್. ಹಿಂಗೆ ಎತ್ಕೊಂಡ್ರೆ ಹಿಂಗೆ ಎತ್ಕೊಬೇಡ, ನನಗೆ ಹಿಂಗೆ ಅಡ್ಡ ಮಲಗಿಸ್ಕೊ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಬಗ್ಗೆ ನೋಡ್ತಾ ಇದ್ದಾನೆ. ಹಾಯ್ ಬಂಗಾರಿ. ನನಗೆ ಫುಲ್ ನಿದ್ದೆ ಬಂದಿದೆ. ಹಿಂಗೆ ಅಡ್ಡ ಕೈ ಮೇಲೆ ಮಲಗಿಸ್ಕೊಂಡ್ರೆ ಹಂಗೆ ಮಲ್ಕೊಂಡ್ಬಿಡ್ತಾನೆ. ಬ್ಯಾಗ್ ತಂದಿದ್ರೆ ಹಂಗೆ ಮಲಗಿಸ್ಕೊಂಡ್ಬಿಡ್ಬೋದಿತ್ತು ನನಗೆ. ಇಲ್ಲೆಲ್ಲ ಪಾರ್ಕ್ ಎಲ್ಲ ಇದೆ, ಇಲ್ಲೆಲ್ಲ ಆಟ ಆಡ್ಬೋದು. ಇದು ಎಂಟ್ರೆನ್ಸ್. ಒಳಗೆ ಹೋಗ್ತಾ ಇದ್ದಾರೆ.
ಬ್ಯೂಟಿಫುಲ್ ಐ ಥಿಂಕ್ ಇಲ್ಲೆಲ್ಲ ಫುಲ್ ಬಟರ್ಫ್ಲೈಸ್ ಇದ್ದಾವೆ. ಚೆನ್ನಾಗಿ ಇಲ್ಲಿ ನೋಡಮ್ಮ ಬಟರ್ಫ್ಲೈ ಎಲ್ಲ ಇಲ್ಲಿ ಮೇಲ್ಗಡೆ ಮಡಿಕೆ ಮಾಡಿದ್ದಾರೆ. ರಿಯಲ್ ಬಟರ್ಫ್ಲೈಗಳು ಸತ್ತಿರೋದು ಅದೆಲ್ಲ ಹಿಂಗೆ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಆ್ಯಕ್ಚುಲ್ ಬಟರ್ಫ್ಲೈ ತೋರಿಸೋ ಅಂದರೆ ಎಲ್ಲೆಲ್ಲಿಂದ ನಾವು ಮೋಸ್ಟ್ಲಿ ತೊಗೊಂಬಂದು ಈ ಥರ ಇಟ್ಟಿದ್ದಾರೆ. ಆ ಟೈಪ್ಸ್ ಎಲ್ಲ ನಾವು ಸಿಂಗಾಪುರ್ ಏರ್ಪೋರ್ಟಲ್ಲಿ ನೋಡಿದ್ವಿ ಒಂದು ಬಟರ್ಫ್ಲೈ ಪಾರ್ಕ್. ತುಂಬ ಚೆನ್ನಾಗಿತ್ತು ಅದು. ಮತ್ತು ಸ್ಪೇಸು ಇಷ್ಟೇ ಚಿಕ್ಕದಿತ್ತು, ಬಟ್ ಎಷ್ಟೊಂದು ಬಟರ್ಫ್ಲೈ ಇತ್ತಿಲ್ಲ, ಅಷ್ಟೊಂದಿಲ್ಲ. ಹುಡುಕ್ಬೇಕು ನಾವೇ ಎಲ್ಲೆಲ್ಲಿದೆ ಆ್ಯಂಡ್ ಫಿಶಸ್ಸು ಅಷ್ಟೇ ಅಕ್ವೇರಿಯಮ್ಮಲ್ಲಿ ಮನೇಲಿ ಸಾಕಿರ್ತಾರಲ್ಲ ಪುಟಾಣಿ ಇಷ್ಟಿಷ್ಟೇ ಇಟ್ಟಿದ್ದಾರೆ. ಐ ಥಿಂಕ್ ವಿ ಆರ್ ಎಂಡ್ ಆಫ್ ದ ಡೇ ಔಟಿಂಗ್ ಅಂತ ಅನಿಸುತ್ತೆ. ಎಲ್ಲ ಮುಗೀತು, ಆಲ್ಮೋಸ್ಟ್ ನೋಡಿದ್ದೀವಿ. ಇಟ್ ವಾಸ್ ಓಕೆ. ಅಂದರೆ ಹೆಂಗೂ ಮಕ್ಕಳಿಗೆ ರಜಾ ಇತ್ತಲ್ವ ಎಲ್ರಿಗೂ, ಸೊ ಚೆಂದ ಏನಾದರೂ ನೋಡ್ತಾರೆ ಮಾಡ್ತಾರೆ ಅಂತ ಬಂದದ್ದು. ಸೊ ಹಾಗಾಗಿ ಇಲ್ಲಿ ಓಕೆ ಇಷ್ಟಿದೆ. ಎಲ್ಲ ಬಟರ್ಫ್ಲೈ ಪಾರ್ಕು ಆಯಿತು, ಝೂ ಆಯಿತು, ಎಲ್ಲ ಆಯಿತು. ಕಾಲಂತೂ ಬಿದ್ದೋದ್ವು. 5 ಸ್ಟೆಪ್ಸ್ ಆಗಿದೆ, ಬಟ್ ಸ್ಲೋ ವಾಕಿಂಗ್ ಅದು. ಅಂದರೆ ನಾನು ವಿತಿನ್ ಒಂದು 30 ಮಿನಿಟ್ಸಲ್ಲೆಲ್ಲ ಅದು ಕಂಪ್ಲೀಟ್ ಮಾಡ್ತಾಯಿದ್ದೆ. ಬಟ್ ಇವತ್ತು 3 hours ತೊಗೊಂಡಿದ್ದೀವಿ ಸ್ಟೆಪ್ಸ್ ಮುಗಿಯೋದಕ್ಕೆ. ಬಟ್ ಸಾಕಾಯ್ತು, ನಮಗೆ ಕಾಲು ನೋವ್ತಿದೆ. ಇನ್ನು ಅಪ್ಪ ಅಮ್ಮಂಗೆ ಕಾಲು ನೋವುದೆಲ್ಲ ಇರುತ್ತಾ ನೋಡೋಣ. ಆ್ಯಂಡ್ ಅಪ್ಪ ಅಮ್ಮನೂ ಪಾಪ ನಿಧಾನಾಗಿ ಬರ್ತಾಯಿದ್ದಾರೆ. ತುಂಬ ಸುಸ್ತಾಗಿದೆ ಅವ್ರಿಗೂ, ಕಾಲೆಲ್ಲ ನೋವಾಗ್ತಿದ್ದಾವೆ. ಈಗ ವಾಪಸ್ ಮನೆಗೇ. ಇನ್ನೇನು ಆಲ್ಮೋಸ್ಟ್ ಎಂಡಿಂಗ್ ಟೈಮು. ಇವರು ಹೊರಗೆ ಹಾಕ್ತಾರೆ ಇನ್ನೇನು ನಾವಿನ್ನೂ ಸ್ವಲ್ಪ ತಿಲ್ಲಿದ್ರೆ. ಆ್ಯಂಡ್ ಇಲ್ಲೆಲ್ಲ ಜೋಕಾಲಿ ಆಡ್ತಿದ್ದಾರೆ. ನಮ್ಮ ಸಿಯಾ ನೋಡಿದ್ರೆ ಬರೋದೇ ಇಲ್ಲ, ಅಲ್ಲೇ ಆಯ್ಕೆ ಆಗಿಬಿಡ್ತಾಳೆ. ಅದಕ್ಕೆ ಅವಳನ್ನ ಕಣ್ತಪ್ಪಿಸಿ ಕರ್ಕೊಂಬರ್ತಾ ಇದ್ದಾರೆ. ಆ್ಯಂಡ್ ಅಪ್ಪ ಅಮ್ಮ ನಿಧಾನಕ್ಕೆ ಹಿಂದೆ ಬರ್ತಾ ಇದ್ದಾರೆ. ಆ್ಯಂಡ್ ಹೊರಗಡೆ ಏನೋ ಸಿಟಿ ಬಸ್ಗಳೆಲ್ಲ AC ಬಸ್ಗಳು ಇದ್ದಾವಂತೆ. ನೋಡೋಣ, ಅದೇನಾದರೂ ಸಿಕ್ಕಿದ್ರೆ ಅದ್ರಲ್ಲಿ ಹೋಗೋಣ. ಇಲ್ಲ ಅಂತಂದರೆ ಕ್ಯಾಬ್ ಬುಕ್ ಮಾಡಬೇಕು. ಆ್ಯಂಡ್ ಕ್ಯಾಬ್ ಡ್ರೈವರ್ ಹೇಳ್ತಾ ಇದ್ದ ಲೈಕ್ ಎಷ್ಟು ಈಸಿಯಾಗಿ ಸಿಗೋಲ್ಲ, ತುಂಬ ಟೈಮ್ ಆಗುತ್ತೆ ಇಲ್ಲಿ ಕ್ಯಾಬ್ ಸಿಗೋದು ನೋಡಿ ಅಂತ ಹೇಳಿದ್ದ. ಸೊ ಹಾಗಾಗಿ ಬೇಗ ಎಕ್ಸಿಟ್ ಆದ್ರೇ ಒಳ್ಳೆಯದು. ಬಸ್ ಸಿಕ್ಕರೆ ಬಸ್ಸು ಯಾವ್ದು ಏನು ಸಿಗುತ್ತೋ ಅದನ್ನು ತೊಗೊಂಡಿವ ಎಕ್ಸಿಟ್ ಪಟ ಆಗೋದು. ಹೊಟ್ಟೆ ಆ್ಯಕ್ಚುಲಿ ಹಸಿವಾಗಿದೆ ಎಲ್ರಿಗೂ. ಏನಾದರೂ ತಿನ್ನೋಣ ಅಂತಂದರೆ ಇಲ್ಲಿ ತುಂಬ ಇಷ್ಟು ಶುದ್ಧ ಕ್ಯೂ ಇದ್ದಾವೆ. ಆ್ಯಂಡ್ ಯು ಆರ್ ಗೆಟಿಂಗ್ ಓನ್ಲಿ ಜಾಂಕ್. ಸೊ ನನಗೆ ಜಂಕ್ ಬೇಡ. ಪಾಪನೂ ಏನು ಪಾಪ ತಿಂದಿಲ್ಲ. ಅವನು ತುಂಬ ನಿದ್ದೆ ಬಂದಿದೆ, ಫೀಡ್ ಮಾಡಿಲ್ಲ, ಏನೂ ಇಲ್ಲ. ಓಕೆ ಗರ್ಲ್ಸ್, ಲೆಟ್ಸ್ ಗೋ ಬ್ಯಾಕ್ ಟು ಹೋಮ್. ಜೈ. ವಿ ಆರ್ ಬ್ಯಾಕ್. ನಾವು ಮನೆಗೆ ವಾಪಸ್ ಬಂದಿದ್ದೇವೆ. ಮಾರ್ನಿಂಗ್ ಅದು ಓಲಾದ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಎವ್ರಿ ಟೈಮ್ ಹೀಗೆ ಆಗುತ್ತೆ.
ಲೈಕ್ ಅವ್ರದ್ದು ಏನೋ ಇಂಟರ್ನಲಿ ಅವ್ರದ್ದೇ ಒಂದು ಮ್ಯಾಪ್ ಫಾಲೋ ಮಾಡ್ತಾರಂತವರು. ಸೊ ಹಾಗಾಗಿ ಲೊಕೇಶನ್ಸ್ ಯಾವಾಗಲೂ ಆಚೆ ಈಚೆ ಆಗುತ್ತೆ, ಈ ರೋಡಿಂದ ಪಕ್ಕದ ರೋಡ್ ತೋರಿಸುತ್ತೆ. ಈ ಥರ ಸುಮಾರು ಸಲ ಆಗಿದೆ ಓಲಾದು. ಐ ಗೆಸ್ ಸೇಮ್ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ ಮಾರ್ನಿಂಗು ಕೂಡ. ಹಾಗಾಗಿ 1 ಅವರ್ ಆಯಿತು ನಮಗೆ ಅಲ್ಲಿಗೆ ಹೋಗೋದಕ್ಕೆ. ಸಮ್ವೇರ್ ರೆಸಾರ್ಟಿಗೆ ಬಂತದ್ದು. ಅದಾದಮೇಲಿಂದ ಮತ್ತೆ ಎಕ್ಸ್ಟ್ರಾ ನಾವು ಪೇ ಮಾಡಿ ಝೂಗೆ ಬಿಡಿಸ್ಕೊಂಡಿದ್ದು ಮತ್ತು ಲೊಕೇಶನ್ ಹಾಕಿ. ಸೊ ಇಟ್ಸ್ ಲೈಕ್ ಈಗ ಬರ್ತಾ ಲೈಕ್ 30 ಮಿನಿಟ್ಸಲ್ಲಿ ಬಂದುಬಿಟ್ವಿ ನಾವು. ಅಷ್ಟು ಹತ್ತಿರ ಇತ್ತು. ಆ್ಯಂಡ್ ಎಲ್ಲೂ ಟ್ರಾಫಿಕ್ ಇದ್ದಿಲ್ಲ. ಒಳಗೊಳಗಿನ ರೋಡು ನಾಟ್ ಮೇಜರ್ ಟ್ರಾಫಿಕ್ ಏರಿಯಾಸಲ್ಲಿ ಇದ್ದಿಲ್ಲ. ಬನ್ನೇರುಘಟ್ಟ ರೋಡಿಂದ ನಾವು ಬಂದದ್ದು. ಸೊ ಹಾಗಾಗಿ ತುಂಬ ಖಾಲಿ ಇತ್ತು. ಎಕ್ಸಾಕ್ಟ್ಲಿ 30 ಮಿನಿಟ್ಸಲ್ಲಿ ಬಂದುಬಿಟ್ವಿ. ಆ್ಯಂಡ್ ಪಾಪ ಬೇಬಿ ಅವನು ತುಂಬ ಹಸಿವಾಗಿತ್ತು ಅನಿಸುತ್ತೆ. ನಾವು ಅವನಿಗೆ ಪಪ್ಪಾಯ ತಿನ್ನಿಸಿದ್ವಿ. ಅದಾದಮೇಲೆ ಫೀಡ್ ಮಾಡಿಸೋಣ ಅಂತ ಹೀಗೆ ತೊಡೆ ಮಲಗಿಸ್ಕೊಂಡೆ. ಅವನು ಹಾಲು ಕುಡಿದಿದ್ದಷ್ಟು ಇದು ಎಲ್ಲ ವಾಮಿಟ್ ಮಾಡಿಬಿಟ್ಟ. ನನ್ನ ಬಟ್ಟೆ ಎಲ್ಲ ಫುಲ್ಲು ವಾಮಿಟ್ ಇದಾಗೋಗಿತ್ತು. ಆ್ಯಂಡ್ ಪಾಪ ಸೀಟೆಲ್ಲ ಗಲೀಜು ಮಾಡಿಬಿಟ್ವಿ. ಸೊ ಹಾಗಾಗಿ ನೀಟಾಗೆಲ್ಲ ವೈಪ್ ಮಾಡಿ ನಾನು ಫಸ್ಟ್ ಬಂದುಬಿಟ್ಟು ಕಾರಲ್ಲೆಲ್ಲ ನೀಟಾಗಿ ಒರೆಸಿ ಬಂದ್ವಿ. ಆ್ಯಂಡ್ ಬಂದಿದ ತಕ್ಷಣ ನಾನು ಫ್ರೆಶ್ ಅಪ್ ಆದೆ. ಆ್ಯಂಡ್ ಹಿ ವಾಸ್ ಸೋ ಟಯರ್ಡ್ ಬೇಬಿ. ಹಾಗೆ ಕೈಯಲ್ಲೇ ಹಾಗೆ ಮಲ್ಕೊಂಡೇ ಬಿಟ್ಟ. ನನಗೆ ಮತ್ತೆ ಫೀಡ್ ಮಾಡಿಸೋದಕ್ಕೆ ಹೆದರಿಕೆ ಆಗಿತ್ತು, ಮತ್ತೆ ಅಲ್ಲಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾನೋ ಅಂತ. ಹಾಗೆ ತೊಡೆ ಮೇಲೆ ಹಾಗೆ ಇಟ್ಕೊಂಡ್ವಿ. ನೋಡ್ತಾ ಹಾಗೆ ಮಲ್ಕೊಂಡೇ ಬಿಟ್ಟ. ಸೊ ದಿಸ್ ವಾಸ್ ಅವರ್ ಡೇ. ಇಫ್ ಯು ಆಸ್ಕ್ ಮೀ ಲೈಕ್ ಹೌ ಇಸ್ ದ ಏನಂತಾರೆ, ವೆದರ್ ಯು ಸಜೆಸ್ಟ್ ದಿಸ್ ಪ್ಲೇಸ್ ಟು ಸಮ್ಮನ್ ಎಲ್ಸ್ ಆರ್ ನಾಟ್, ಹಾನೆಸ್ಟ್ಲಿ ಐ ಡೋಂಟ್ ಥಿಂಕ್ ಸೊ. ಐ ವಿಲ್ ಸಜೆಸ್ಟ್. ಏನು ಅಷ್ಟೊಂದು ಚೆನ್ನಾಗಿಲ್ಲ. ಇಟ್ಸ್ ಓಕೆ ಆ್ಯಂಡ್ ನಾಟ್ ವೆಲ್ ಮೇಂಟೈನ್ಡ್. ತುಂಬ ವಾಟರ್ ಕಡೆ ಎಲ್ಲ ಹೋದಾಗ ಇಟ್ಸ್ ಫಾಲ್ ಸ್ಮೆಲ್ಲಿಂಗ್ ಬರ್ತಾಯಿದೆ. ಇಟ್ಸ್ ನಾಟ್ ವೆಲ್ ಮೇಂಟೈನ್ಡ್ ಆ್ಯಂಡ್ ಟೂ ಮಚ್ ಅನಿಮಲ್ಸು ಇಲ್ಲ. ಇಟ್ಸ್ ಓಕೆ ಇಶ್. ಸೊ ಅಂದರೆ ಸುಮ್ಮನೆ ಒನ್ ಡೇ ಹೀಗೆ ಟೈಮ್ ಪಾಸ್ ಮಾಡ್ತೀವಿ ಅಂದರೆ ಹೋಗ್ರಿ. ಆ್ಯಂಡ್ ಬೆಟರ್ ಸಫಾರಿನ ಬುಕ್ ಮಾಡಿ. ಇಫ್ ಯು ಹ್ಯಾವ್ ಎ ಕಿಡ್ ಎಲ್ಡರ್ಸ್ ನಮ್ಮ ಥರ ಮಿಸ್ಟೇಕ್ ಮಾಡ್ಕೊಬೇಡಿ, ಹಿಂದಿನ ದಿನನೇ ಬುಕ್ ಮಾಡ್ಕೊಬೇಡಿ. ಆ್ಯಂಡ್ ನಾವು ಒಳಗಡೆ ಸಫಾರಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅರಣ್ಯ ಮಧ್ಯದಲ್ಲಿ, ಸೊ ಅಲ್ಲಿಗೆ ಹೋಗಲಿಲ್ಲ ನಾವು. ಬಿಕಾಸ್ ಹಾನೆಸ್ಟ್ಲಿ ವಿ ವರ್ ಸೋ ಟಯರ್ಡ್. ಬಂದಿದ್ರೆ ಸಾಕಾಗಿದೆ ಅಂತೇಳ್ಬಿಟ್ಟು ಬಂದುಬಿಟ್ವಿ ನಾವು ಮನೆಗೆ. ಆ್ಯಂಡ್ ಇವಾಗ ಏನಾದರೂ ಆರ್ಡ್ರ್ ಮಾಡ್ಕೊಂಡು ಏನಾದರೂ ತಿನ್ನೋಣ ಅಂತ ಇವಾಗ ವಿ ಆರ್ ಲುಕಿಂಗ್ ಏನು ಇದೆ ಝೊಮ್ಯಾಟೊಲಿ ಅಂತ ನೋಡ್ತಾ ಇದ್ದೀವಿ. ಸೊ ದಿಸ್ ವಾಸ್ ಮೈ ಡೇ. ಹೋಪ್ಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ಆ್ಯಂಡ್ ಇವತ್ತು ಒಂದೇನಪ್ಪ ಅಂತಂದರೆ, ನಾನು ಯೂಶ್ವಲಿ ಇಂಡಿಯಾದಲ್ಲಿ ಪಬ್ಲಿಕ್ಕಲ್ಲಿ ನಾನು ಶೂಟ್ ಮಾಡೋದಕ್ಕೆ ಏನೋ ಒಂಥರ ಪಕ್ಕ ಅನಿಸುತ್ತೆ. ಬಟ್ ಇರಲಿ, ಎಷ್ಟು ದಿನ ಅಂತ ಹೀಗೆ ಮಾಡೋದು ಅಂತ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇಟ್ಕೊಂಡು ವ್ಲಾಗಿಂಗ್ ಕ್ಯಾಮ್ರಾ ಇಟ್ಕೊಂಡು. ಐ ಟ್ರೈಡ್ ಮೈ ಬೆಸ್ಟ್. ಇದನ್ನು ಒಂದು ಸಲ ಧೂಳನ್ನು ಹಿಂಗೆ ಅದ್ಕೊಂಡು ಎದ್ದು ಮತ್ತೆ ಟ್ರೈ ಮಾಡಿದ್ದೀನಿ, ಮಾತಾಡಿದ್ದೀನಿ. ಹೋಪ್ ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದಿಗೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಐ ಲವ್ ಯು ಗೈಸ್. ಮತ್ತೆ ಸಿಗೋಣ. ಐ ಆಮ್ ಅರ್ಪಿತಾ ತಿಲ್ಕ ಸೈನಿಂಗ್ ಆಫ್. ಬಾಯ್.